ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಡಿಸೆಂಬರ್ 17ರಂದು KPSC ನಡೆಸಿದ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿಯ ಪರೀಕ್ಷೆಯ ಪೇಪರ್ 2 ಅಂದರೆ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕೀ ಆನ್ಸರ್ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಕೆಂಡದ ಬೆಳದಿಂಗಳು ಕಥಾ ಸಂಕಲನದ ಕರ್ತೃ. ಈ ಪ್ರಶ್ನೆಗೆ ಉತ್ತರ ಗುರುಪ್ರಸಾದ್ ಕಂಠಲಗೇರಿ. ನೆಕ್ಸ್ಟ್, ಥಳಥಳ ಎಂಬುದು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 ಅನುಕರಣ, ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಅವಡುಗಚ್ಚು ನುಡಿಗಟ್ಟಿನ ಅರ್ಥ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಸಿಟ್ಟಿಗೇಳು. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಸಮಾಸ ಪದ ಯಾವುದು? ಇದಕ್ಕೆ ರೈಟ್ ಆನ್ಸರ್ ಕಾಲುಬಳೆ. ನೆಕ್ಸ್ಟ್ 5ನೇ ಪ್ರಶ್ನೆ, ವಲ್ಲಿ ಪದದ ತದ್ಭವ ರೂಪ. ನೋಡಿ, ವಲ್ಲಿ ಪದದ ತದ್ಭವ ರೂಪ ಬಳ್ಳಿ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 6ನೇ ಪ್ರಶ್ನೆ, ತ ಎಂಬ ಧ್ವನಿಯ ಉತ್ಪತ್ತಿ ಸ್ಥಾನ. ನೋಡಿ, ತ ಎಂಬ ಧ್ವನಿ ದಂತ್ಯದಿಂದ ಉತ್ಪತ್ತಿ ಆಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ದಂತ್ಯ. ನೆಕ್ಸ್ಟ್ 7ನೇ ಪ್ರಶ್ನೆ, ಉತ್ತರ ದೇವಿಯ ಹಾಡು. ಇದು ಡ್ಯಾಶ್ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತದೆ. ನೋಡಿ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4 ಜನಪದ ಸಾಹಿತ್ಯ, ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಛಂದಸ್ಸಿನಲ್ಲಿ ಬರುವ ಅಕ್ಷರಗಣಗಳ ಸಂಖ್ಯೆ. ಛಂದಸ್ಸಿನಲ್ಲಿ 8 ಅಕ್ಷರಗಣಗಳು ಬರ್ತವೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4. ನೆಕ್ಸ್ಟ್ 9ನೇ ಪ್ರಶ್ನೆ, ಸಮುದ್ರದ ಸ್ನೇಹ ಕುಡಿಯೋ ನೀರಿಗೆ ಬಡತನ. ಈ ಗಾದೆ ಅರ್ಥ ಗ್ರಹಿಸಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3 ಸಿರಿವಂತನ ಸ್ನೇಹ ಕಷ್ಟಕ್ಕಲ್ಲ. ನೆಕ್ಸ್ಟ್ 10ನೇ ಪ್ರಶ್ನೆ, ಪ್ರವಾಸ ಕೃತಿ ಮತ್ತು ಲೇಖಕರನ್ನು ಹೊಂದಿಸಿ. ಅಪರ ವಯಸ್ಕನ ಅಮೆರಿಕ ಯಾತ್ರೆ. ಈ ಪ್ರವಾಸ ಕೃತಿಯನ್ನು AN ಮೂರ್ತಿರಾವ್ರವರು ಬರೆದಿದ್ದಾರೆ. ನೆಕ್ಸ್ಟ್, ಅಮೆರಿಕದಲ್ಲಿ ನಾನು. ಇದನ್ನು BJL ಸ್ವಾಮಿರವರು ಬರೆದಿದ್ದಾರೆ. ನೆಕ್ಸ್ಟ್, ಅಮೆರಿಕದಲ್ಲಿ ನಾನು ಮತ್ತು ಶಾಂತಿ. ಇದನ್ನು ಪ್ರಭುಶಂಕರ್ ಅವರು ಬರೆದಿದ್ದಾರೆ. ನೆಕ್ಸ್ಟ್, ನಾನು ಅಮೆರಿಕಕ್ಕೆ ಹೋಗಿದ್ದೆ. ಇದನ್ನು ಕೃಷ್ಣಾನಂದ ಕಾಮತ್ ಅವರು ಬರೆದಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ನೆಕ್ಸ್ಟ್ 11ನೇ ಪ್ರಶ್ನೆ, ಕಳಪ ಎಂದರೆ ಬಾಯಿಗೆ ಬಂದಂತೆ ಹರಟುವವ. ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಸ್ಟೈಲಿಶ್ ಬ್ಯಾಟ್ಸ್ಮನ್ ಎಂಬಲ್ಲಿ ಸ್ಟೈಲಿಶ್ ಪದಕ್ಕಿರುವ ಕನ್ನಡದಲ್ಲಿ ಸರಿಹೊಂದುವ ಅರ್ಥ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಆಕರ್ಷಕ. ನೆಕ್ಸ್ಟ್ ಪ್ರಶ್ನೆ, ಭತ್ತ ಎಂಬ ಅರ್ಥವನ್ನು ನೀಡುವ ಪದ. ನೋಡಿ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 ಕಡಿಮೆ, ಸರಿಯಾದ ಉತ್ತರ. ನೆಕ್ಸ್ಟ್ 14ನೇ ಪ್ರಶ್ನೆ, ನನ್ನಿ ಎಂದರೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಸತ್ಯವಂತಿಕೆ, ಸರಿಯಾದ ಉತ್ತರ. ನೆಕ್ಸ್ಟ್ 15ನೇ ಪ್ರಶ್ನೆ, ಜಮೀನು ಎಂಬುದು ಡ್ಯಾಶ್ ಭಾಷೆಯ ಪದ. ನೋಡಿ, ಜಮೀನು ಎಂಬುದು ಪಾರಸಿ ಭಾಷೆಯ ಪದವಾಗಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಲೋಕದೊಳು ಪದದಲ್ಲಿರುವ ವಿಭಕ್ತಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3 ಸಪ್ತಮಿ, ಸರಿಯಾದ ಉತ್ತರ. ನೆಕ್ಸ್ಟ್ 17ನೇ ಪ್ರಶ್ನೆ, ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ಪದ ತಪ್ಪಾಗಿದೆ. ಅದಕ್ಕೆ ಸರಿಯಾದ ಪದ ಯಾದಂತ ಇಲ್ಲಿ ಚೂಸ್ ಮಾಡಬೇಕು ಆಪ್ಷನಲ್ಲಿ. ಸರಯು ನದಿ ದಂಡೆಯ ಮೇಲೆ ರಾಚನೆಗೊಂಡಿತು. ಇಲ್ಲಿ ರಾಚನೆಗೊಂಡಿತು ಸರಿಯಾದ ಪದ ಅಲ್ಲ, ರಚನೆಗೊಂಡಿತು ಸರಿಯಾದ ಪದ. ಸೊ ಆಪ್ಷನ್ 1 ಸರಿಯಾದ ಉತ್ತರ ಇದಕ್ಕೆ. ನೆಕ್ಸ್ಟ್ ಪ್ರಶ್ನೆ, ಕುವೆಂಪು ಅವರು ರಾಷ್ಟ್ರಕವಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ನೋಡಿ, ಇಲ್ಲಿ ಭಜನರಾಗಿದ್ದಾರೆ ತಪ್ಪಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಭಾಜನರಾಗಿದ್ದಾರೆ, ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಬಾರದು ಇದು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4 ನಿಷೇಧಾರ್ಥಕ ಕಾಲ, ಸರಿಯಾದ ಉತ್ತರ. ನೆಕ್ಸ್ಟ್ 20ನೇ ಪ್ರಶ್ನೆ, ಇಲ್ಲಿ ಪದಗಳು ಅದಲು ಬದಲಾಗಿರುತ್ತೆ. ಅದನ್ನು ಸರಿಯಾಗಿ ಹೊಂದಾಣಿಕೆ ಅರ್ಥಪೂರ್ಣವಾದ ವ್ಯಾಖ್ಯಾನ ಮಾಡಬೇಕು. ಹೊಸ ಚಿಗುರು ಕೂಡಿರಲು ಮರುಸೊಬಗು ಹಳೆಬೇರು. ನೋಡಿ, ಇದರಲ್ಲಿ ಮೊದಲು ಹಳೆಬೇರು, ಹೊಸ ಚಿಗುರು, ಕೂಡಿರಲು ಮರುಸೊಬಗು ಸರಿಯಾದ ವ್ಯಾಖ್ಯೆ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 SPQR. ನೆಕ್ಸ್ಟ್ ಪ್ರಶ್ನೆ, ಅಳಿಯುವುದೇ ಡ್ಯಾಶ್ ಉಳಿಯುವುದೇ ಕೀರ್ತಿ. ಅಳಿಯುವುದೇ ಕಾಯ, ಉಳಿಯುವುದೇ ಕೀರ್ತಿ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಕಾಯ, ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ನೆನಪಿಲ್ಲ ಎಂಬುದು ಯಾವ ಸಂಧಿ. ನೋಡಿ, ನೆನಪಿಲ್ಲ ಎಂಬುದು ಲೋಪಸಂಧಿ. ನೆಕ್ಸ್ಟ್ 23ನೇ ಪ್ರಶ್ನೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಇದನ್ನು ರಚಿಸಿದವರು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಕನಕದಾಸರು. ನೆಕ್ಸ್ಟ್ 24ನೇ ಪ್ರಶ್ನೆ, ಮಗಳು ಹೂವನ್ನು ಕಿತ್ತಳು. ಈ ವಾಕ್ಯದಲ್ಲಿ ಮಗಳು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ.
ನೋಡಿ ಮಗಳು ಹೂ ಇದೆ, ಸೊ ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 2 ಪ್ರಥಮ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಕುರುಡರ ರಾಜ್ಯದಲ್ಲಿ ಡ್ಯಾಶ್ ಗಾದೆಯ ಅರ್ಥ ಗ್ರಹಿಸಿ ಪೂರ್ಣಗೊಳಿಸಿ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 3 ಒಕ್ಕಣ್ಣನೇ ರಾಜ. ನೆಕ್ಸ್ಟ್ ಪ್ರಶ್ನೆ, ಪೂಜಿಸು ಎಂಬುದು. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 1 ಪ್ರೇರಣಾರ್ಥಕ ಧಾತು. ನೆಕ್ಸ್ಟ್ ಪ್ರಶ್ನೆ, ಪರಿಭವ ಎಂದರೆ. ನೋಡಿ ಪರಿಭವ ಎಂದರೆ ಸೋಲು ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ, ಅಚ್ಚಗನ್ನಡ ಶಬ್ದ ಗುರುತಿಸಿ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 2 ಎಣ್ಣೆ ಸರಿಯಾದ ಉತ್ತರ. ನೆಕ್ಸ್ಟ್ 29ನೇ ಪ್ರಶ್ನೆ, ಗೋಧೂಳಿ ಕೃತಿ ಸಾಹಿತ್ಯ ಪ್ರಕಾರ. ಇದು ಒಂದು ಕಾವ್ಯ. ನೆಕ್ಸ್ಟ್ 30ನೇ ಪ್ರಶ್ನೆ, ಮುಂಗಾಲು ಪದದ ಸಮಾಸವನ್ನು ಗುರುತಿಸಿ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 2 ಅಂಶಿ ಸಮಾಸ. ನೆಕ್ಸ್ಟ್ ಪ್ರಶ್ನೆ, ಮುನಿಪೋತ್ತಮ ಪದವನ್ನು ಬಿಡಿಸಿದ ಸರಿಯಾದ ರೂಪ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 2 ಮುನಿಪ ಪ್ಲಸ್ ಉತ್ತಮ. ನೆಕ್ಸ್ಟ್ ಪ್ರಶ್ನೆ, ಛಂದಸ್ಸಿನಲ್ಲಿ ಮಾತ್ರೆ ಎಂದರೆ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 2 ಕಾಲವನ್ನು ಅಳೆಯುವ ಮಾನ. ನೆಕ್ಸ್ಟ್ ಪ್ರಶ್ನೆ, ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ. ಈ ಕೃತಿ ರಚಿಸಿದವರು. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 3 DN ಶಂಕರ್ ಭಟ್. ನೆಕ್ಸ್ಟ್ ಪ್ರಶ್ನೆ, ಸುವರ್ಣ ಪುತ್ರಿ ಕೃತಿಗೆ ಬಂದ ಪ್ರಶಸ್ತಿ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 1 ಪಂಪ ಪ್ರಶಸ್ತಿ. ಈ ಸುವರ್ಣ ಪುತ್ರಿ ಎಂಬ ಕೃತಿಯನ್ನು ಗೋಪಾಲಕೃಷ್ಣ ಅಡಿಗರ್ ಅವರು ಬರೆದಿದ್ದಾರೆ. ನೆಕ್ಸ್ಟ್ 35ನೇ ಪ್ರಶ್ನೆ, ತಾನು ಎಂಬ ಸರ್ವನಾಮವು. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 2 ಆತ್ಮಾರ್ಥಕ ಸೂಚಕ. ನೋಡಿ ಇದಿಷ್ಟು ಕನ್ನಡಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕೀ ಆನ್ಸರ್ಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.